ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗ ಪ್ರತಿ ಹಂತದಲ್ಲೂ ಕೂಡ ಅದಕ್ಕೆ ಆದಂತಹ ಪ್ರಾಮುಖ್ಯತೆಯನ್ನು ನಾವು ನೀಡಲೇಬೇಕಾಗತ್ತೆ ಅಲ್ವಾ? ಹಾಗಾಗಿ ನಿಮ್ಮ ಒಂದು ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳುವಂತಹ ಟೈಮಲ್ಲಿ ನಿಮ್ಮ ಎಲಿವೇಶನ್ ಡಿಸೈನ್ ಬಗ್ಗೆ ಕೆಲವೊಂದು ಮಾಹಿತಿ ನೀವು ತಿಳ್ಕೊಂಡಿರಲಿ ಅಂತ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನಂದರೆ ನೋಡಿ, ಎಲಿವೇಶನ್ ಡಿಸೈನ್ ಅನ್ನೋದು ನೀವು ಯಾವ ಏರಿಯಾದಲ್ಲಿ ನಿಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರ್ತೀರಾ ಅಲ್ಲಿ ನಿಮ್ಮ ಒಂದು ಡಿಗ್ನಿಟಿನೂ ಕೂಡ ಎತ್ತಿ ಹಿಡಿಯುತ್ತೆ ಅನ್ನೋದು ನನ್ನ ಒಂದು ಭಾವನೆ. ನಿಮಗೂ ಏನನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆ, ಹಾಗೆ ನೋಡಿ, ಎಲಿವೇಶನ್ ಡಿಸೈನ್ ಏನಾದರೂ ಮಾಡಿಸ್ಕೋತಿದ್ದೀರಾ ಅಂದರೆ ಸ್ಟಾರ್ಟಿಂಗ್ ಪ್ಲ್ಯಾನಿಂಗ್ ಆ್ಯಂಡ್ ಡ್ರಾಯಿಂಗ್ ಮಾಡುವಾಗಲೇ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಇವನ್ ಡಿಸೈನ್ ಇರ್ಬೋದು, ಹಾಗೆ ನಿಮ್ಮ ಒಂದು ಬಿಲ್ಡಿಂಗ್ ಎಷ್ಟು ಫ್ಲೋರಲ್ಲಿ ಇದೆ, ನಿಮಗೆಷ್ಟು ಅವಶ್ಯಕತೆ ಇದೆ, ಇವನ್ ಫೇಸಿಂಗು ಪ್ರತಿಯೊಂದ್ರ ಬಗ್ಗೆ ಥಿಂಕ್ ಮಾಡಿ ಈ ಎಲಿವೇಶನ್ ಡಿಸೈನ್ನ ನೀವು ಮಾಡಿಸ್ಕೋಬೇಕಾಗತ್ತೆ. ಯಾಕಂದರೆ ಎಲಿವೇಶನ್ ಡಿಸೈನ್ ಅನ್ನೋದು 1 or 2 ಡೇಸಲ್ಲಿ ಮಾಡಿ ಮುಗಿಸುವಂಥ ಕೆಲಸ ಅಲ್ವೇ ಅಲ್ಲ, ಹಾಗೆ ಫೈನಲ್ ಹಂತದಲ್ಲಿ ಮಾತ್ರ ಮಾಡುವಂಥ ಕೆಲಸನೂ ಕೂಡ ಅಲ್ಲ. ಇದು ಸ್ಟಾರ್ಟಿಂಗ್ ಗ್ರೌಂಡ್ ಫ್ಲೋರಿಂದ ಹಿಡಿದು ಲಾಸ್ಟ್ ಫ್ಲೋರ್ ತನಕ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ನ ಫಾಲೋ ಮಾಡಿಕೊಂಡು ಡಿಫ್ರೆಂಟ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಮಾಡುವಂತಹ ಒಂದು ಕೆಲಸ. ಹಾಗಾಗಿ ನಿಮ್ಮ ಕನಸಿನ ಮನೆ ಎಲಿವೇಶನ್ ಡಿಸೈನ್ ಮಾಡುವಾಗ ಈ ಮಾಹಿತಿನ ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗೆ ನಮ್ಮ ಈ ಬಿಲ್ಡಿಂಗ್ ಎಲಿವೇಶನ್ ಡಿಸೈನ್ ಎಷ್ಟು ಚೆನ್ನಾಗಿದೆ, ಹಾಗೆ ಇದರ ಫೈನಲ್ ಔಟ್ಲುಕ್ ಹೇಗೆ ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕಂತೂ ನಾನಂತೂ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ದೀರಾ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಬಾಯ್ ಬಾಯ್.